ಡಾರ್ಕ್ ವೆಬ್. ಎಸ್, ಕಳೆದ ಎಪಿಸೋಡ್ನಲ್ಲಿ ಕೇವಲ ಡಾರ್ಕ್ ವೆಬ್ ಅಂದ್ರೇನು ಅಂತ ಮಾತ್ರ ತಿಳಿಸಿಕೊಟ್ಟಿದ್ದೆ. ಆದರೆ ಈ ಎಪಿಸೋಡ್ನಲ್ಲಿ ನಿಮ್ಮನ್ನು ಯಾವ ರೀತಿ ಡಾರ್ಕ್ ವೆಬ್ ಯೂಸ್ ಮಾಡಿಕೊಳ್ತಿದೆ ಅನ್ನೋದನ್ನು ಸಹ ಹೇಳ್ತಿದೆ. ಆದರೆ ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ವಿಡಿಯೋ ಒಳಗಡೆ ಏನಿದೆ ಅಂತ ಚಿಕ್ಕದಾಗಿ ಹೇಳಿಬಿಡ್ತೀನಿ. ನೀವು ಯಾವುದೋ ಡೇಟಿಂಗ್ ಆ್ಯಪ್ ಅಥವಾ ಬೇರೆ ಯಾವುದೋ ಥರ್ಡ್ ಪಾರ್ಟಿ ಆ್ಯಪ್ ಮೂಲಕ ಏನೋ ಒಂದು ಪರ್ಮಿಷನ್ಗೆ ಎಸ್ ಅಂತ ಕೊಟ್ಟಿದ್ರೆ ಕತೆ ಮುಗೀತು. ನಿಮ್ಮ ಫಿಂಗರ್ ಪ್ರಿಂಟ್, ನಿಮ್ಮ ಮೆಸೇಜ್, ನಿಮ್ಮ ಖಾಸಗಿ ಫೋಟೋಸ್, ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ATM ಕಾರ್ಡ್, ಇನ್ನೂ ಹಲವಾರು ರೀತಿಯಲ್ಲಿ ನಿಮ್ಮ ಫೋನ್ನಲ್ಲಿ ಏನೇನಿದೆ ಎಲ್ಲವನ್ನ ದೇವಿ ಬಿಡ್ತಾರೆ. ಅದರಲ್ಲೂ ಹುಡುಗಿರಾಗ್ಬಿಟ್ರೆ ಸಾಕು, ಖಾಸಗಿ ಫೋಟೋಸ್ ಅವರೇ ತೆಗೆದುಕೊಳ್ಳುವ ಮಟ್ಟಕ್ಕೆ ಕ್ಯಾಮ್ರಾ ಕೂಡ ಆಕ್ಸಿಸ್ ತೆಗೆದುಕೊಂಡಿರ್ತಾರೆ. ಆದರೆ ಅದನ್ನೆಲ್ಲ ಇಟ್ಕೊಂಡು ನಿಮ್ಮನ್ನು ಅವರು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ಅವರು ಮಾಡೋದೇ ಬೇರೆ ಕೆಲಸ. ಅದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳುವಂಥ ಕೆಲಸವನ್ನು ಮಾಡ್ತೇನೆ. ಎಸ್, ಡಾರ್ಕ್ ವೆಬ್ ಅಂದ್ರೇ ಹಾಗೆ, ಹೆಸರೇ ಹೇಳೋ ಹಾಗೆ ಕಣ್ಣಿಗೆ ಕಾಣದೇ ಇರೋ ಮತ್ತೊಂದು ಲೋಕ, ಮತ್ತೊಂದು ಜಗತ್ತು. ಅದರಲ್ಲಿ ನೀವು ಮಾಮೂಲಿಯಾಗಿ ಏನೇನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ವೋ ಎಲ್ಲವನ್ನ ಕೊಂಡುಕೊಳ್ಬೋದು. ಅದೇ ಡಾರ್ಕ್ ವೆಬ್. ನಮ್ಮಲ್ಲಿ ಹಲವಾರು ಜನರಿಗೆ ತಿಳಿದಿರುವಂತೆ ಇಂಟರ್ನೆಟ್ನ ಮೇಲ್ಮೈ, ವೆಬ್ನ ತುದಿ ಮಾತ್ರ, ಅಂದರೆ ಅಪ್ಪರ್ ಬಾಡಿಯನ್ನು ಮಾತ್ರ ನೀವು ಯೂಸ್ ಮಾಡ್ತಿದ್ದೀರಾ. ನೀವು ಮೇಲ್ಮೈಯನ್ನು ಸ್ಕ್ರ್ಯಾಚ್ ಮಾಡಿದರೆ, ಕೆರೆದರೆ ಬಹಳ ಆಳವಾಗಿ ಇಳಿದಾಗ ಕಾಣಿಸೋದೆ ನಿಮಗೆ ಡಾರ್ಕ್ ವೆಬ್. ನೀವೆಲ್ಲರೂ ಕೂಡ ಒಂದಲ್ಲ ಒಂದು ಬಾರಿ ಡಾರ್ಕ್ ವೆಬ್ನ ಒಳಗೆ ಹೋಗಿ ಬಂದಿರ್ತೀರ. ಕೆಲವರಿಗದು ಗೊತ್ತಾಗಿರುತ್ತೆ, ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಇದು ಗೂಗಲ್ ರೀತಿಯಲ್ಲಿ, ಕ್ರೋಮ್ ರೀತಿಯಲ್ಲಿ, ಸಫಾರಿ ರೀತಿಯಲ್ಲಿ, ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಇದೇ ಸಪರೇಟ್ ವೆಬ್, ಅದೇ ಡಾರ್ಕ್ ವೆಬ್. ನೀವಿಲ್ಲಿ ಕಾಣೋದು ಸೋಷಿಯಲ್ ಮೀಡಿಯಾ, ಪಾಡ್ಕ್ಯಾಸ್ಟ್ ಅಥವಾ ನೆಟ್ಫ್ಲಿಕ್ಸ್ ಅಥವಾ ಡಾಕ್ಯುಮೆಂಟ್ರಿ ನೀವು ನೋಡೋದು ಅಥವಾ ಕೇಳೋವಂಥದ್ದಲ್ಲ. ಈ ವೆಬ್ನ ಜಗತ್ತೇ ಬೇರೆ ಇದೆ. ಡಾರ್ಕ್ ವೆಬ್ ಕೂಡ ಇಂಟರ್ನೆಟ್ನ ಒಂದು ಭಾಗ. ಇದನ್ನು ಹೇಳಿದ್ರೆ ನಿಮಗೆ ನಂಬಿಕೆ ಬರೋದಿಲ್ಲ. ಆದರೆ ಇದೆಲ್ಲ ಆಕ್ಸೆಸ್ ಆಗುವಂಥದ್ದು ಕೇವಲ ಒಂದು IP ಅಡ್ರೆಸ್ನ ಮೂಲಕ. IP ಅಡ್ರೆಸ್ನಿಂದ ಇಡೀ ಜಗತ್ತನ್ನೇ ಒಂದು ಭಾಗದಲ್ಲಿ ಕೂತು ಅಲ್ಲಾಡಿಸುವಂಥ ಜಗತ್ತು ಈ ಡಾರ್ಕ್ ವೆಬ್ನ ಜಗತ್ತು. ಇದು ಕೂಡ ಇಂಟರ್ನೆಟ್ನ ಒಂದು ಭಾಗ. ಹಾಗಾದರೆ ಇಲ್ಲಿ ಏನೇನು ಸಿಕ್ಕುತ್ತೆ, ಡಾರ್ಕ್ ವೆಬ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ, ಇದು ಹೇಗೆ ವರ್ಕ್ ಆಗುತ್ತೆ, ಇನ್ನು ಇದನ್ನು ಯೂಸ್ ಮಾಡುವಂಥ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಡಾರ್ಕ್ ವೆಬ್ನಲ್ಲಿ ಸಿಗುವಂಥ ವಸ್ತುಗಳು ನೀವು ಬೇರೆಲ್ಲೂ ಮಾರುಕಟ್ಟೆಯಲ್ಲಿ ಸಿಗದಂತಹ ವಸ್ತುಗಳು. ಅವೇ ಬ್ಯಾಂಕ್ ಅಕೌಂಟ್. ಮತ್ತೊಬ್ಬರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಈಸಿಯಾಗಿ ನಾವು ಕೊಂಡುಕೊಳ್ಳಬಹುದು. ಫೇಕ್ ಯೂಸರ್ ID. ಎಸ್, ನಾವೊಂದು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಯೂಸರ್ ಐಡಿಯ ಮೂಲಕ ಮತ್ತೊಬ್ಬ ವ್ಯಕ್ತಿಯಾಗಿ ಮಾರ್ಪಾಡಾಗಬೇಕು ಅಂದರೆ ಇದೇ ಡಾರ್ಕ್ ವೆಬ್ನಲ್ಲಿ ನಮಗಾಗಿ ಸೃಷ್ಟಿಯಾಗುವಂಥ ಮತ್ತೊಬ್ಬ ವ್ಯಕ್ತಿಯ ಫೇಕ್ ಯೂಸರ್ ಐಡಿಯನ್ನು ಕೊಂಡುಕೊಳ್ಬಹುದು. ಮತ್ತೊಬ್ಬರ ATM ಕಾರ್ಡ್ನ ಪಿನ್ ಅಥವಾ ಪಾಸ್ವರ್ಡ್. ನೀವೇನು ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ಬೇರೆ ಯಾವುದೋ ಆ್ಯಪ್ಗಳ ಮೂಲಕ ನಿಮ್ಮ ATM ಕಾರ್ಡ್ನ CVV ನಂಬರ್ ಅಥವಾ ಪಾಸ್ವರ್ಡನ್ನು ಹಾಕಿರ್ತೀರಾ, ಅದನ್ನು ಕೂಡ ಇಲ್ಲಿ ಕೊಂಡುಕೊಳ್ಳಬಹುದು. ಅದನ್ನು ಈಸಿಯಾಗಿ ಮತ್ತೊಬ್ಬರ ATM ಕಾರ್ಡ್ನ ಕದ್ದು ಅದನ್ನು ಯೂಸ್ ಮಾಡುವಂಥ ಆಕ್ಸಿಸ್ ಕೂಡ ಈ ಡಾರ್ಕ್ ವೆಬ್ನಲ್ಲಿ ಸಿಕ್ಕಿಬಿಡುತ್ತೆ. ಅದಕ್ಕೆ ಅಲ್ವಾ ಹೇಳೋದು ಡಾರ್ಕ್ ವೆಬ್ ಅಂತ. ಹಾಗೂ ಮತ್ತೊಬ್ಬರ ಖಾಸಗಿ ಚಿತ್ರಗಳು. ಈ ಡಾರ್ಕ್ ವೆಬ್ನಲ್ಲಿ ಸಿಗುವಂಥದ್ದು ಅತ್ಯಂತ ಸೆಲೆಬ್ರಿಟೀಸ್ನಿಂದ ಹಿಡಿದು ಮಾಮೂಲಿ ಮನುಷ್ಯರವರೆಗೆ ಹಲವಾರು ಜನರ ಖಾಸಗಿ ಚಿತ್ರಗಳು ಸಿಕ್ಕಿಬಿಡುತ್ತೆ. ಈಗಲಂತೂ ಯುವಕರು ವಾಟ್ಸ್ಯಾಪ್ನಲ್ಲಿ ಒಂದು ಮೆಸೇಜ್ನ ಮೂಲಕ ಹುಡುಗಿಯ ಖಾಸಗಿ ಚಿತ್ರ ಅಥವಾ ಹುಡುಗನ ಖಾಸಗಿ ಚಿತ್ರವನ್ನು ಕಳಿಸ್ಕೊಂಡು ಬಿಡ್ತಾರೆ. ಅಥವಾ ವಿಡಿಯೋ ಕಾಲ್ನಲ್ಲಿ ಇಬ್ಬರು ತಮ್ಮ ಕಾರ್ಯಗಳನ್ನು ಮಾಡಿಬಿಡ್ತಾರೆ. ಆ ಕಾಮಕೇಳಿಯಲ್ಲಿದ್ದಾಗ ಅವರಿಗೆ ಗೊತ್ತಾಗೋದಿಲ್ಲ ಇನ್ನೊಬ್ಬರು ಕೂತು ಆ ವಿಡಿಯೋ ಕಾಲ್ನ ವೀಕ್ಷಣೆ ಮಾಡ್ತಿದ್ದಾರೆ ಅಥವಾ ಆ ಫೋಟೋವನ್ನು ಅವರು ಕೂಡ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಅಂತ. ವಾಟ್ಸ್ಯಾಪ್ ಬರೋದು ಒಬ್ಬರಿಂದ ಇನ್ನೊಬ್ಬರಿಗೆ ಮೆಸೇಜ್ ಅಂತ ಮಾತ್ರ ನೀವು ಅಂದ್ಕೊಂಡಿದ್ದೀರಾ. ಮತ್ತೊಬ್ಬರಿಗೆ ಹೋಗಿ ಅದು ನಿಮಗೆ ಬರುವುದು. ಅಂದರೆ ಒಂದು ವಾಟ್ಸಪ್ ಕಂಪನಿಗೆ ಮೆಸೇಜ್ ಹೋಗಿ ಅಲ್ಲಿಂದ ನಿಮಗೆ ಬರುವಂಥದ್ದು. ಅಲ್ಲಿಗೆ ಮುಗೀತಲ್ವ. ಇನ್ನೊಬ್ಬರು ನಿಮ್ಮ ಮೆಸೇಜಸ್ನ, ನಿಮ್ಮ ಫೋಟೋಸ್ನ, ನಿಮ್ಮ ವಿಡಿಯೋ ಕಾಲ್ಸ್ನ ಕೂತ್ಕೊಂಡು ನೋಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟೇ ಸಾಕಲ್ವಾ. ಡಾರ್ಕ್ ವೆಬ್ನಲ್ಲಿ ನೀವು ಯಾವುದಾದ್ರೂ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ಅಥವಾ ಮತ್ತೊಂದಕ್ಕೆ ಎಸ್ ಅಂತ ಕೊಟ್ಟುಬಿಟ್ಟಿದ್ರೆ
ಅಥವಾ ಅಲೋ ಅಂತ ಕೊಟ್ಬಿಟ್ರೆ ಮುಗೀತು. ನಿಮ್ಮ ವಾಟ್ಸಪ್ನ ಖಾಸಗಿ ಫೋಟೋಗಳಿಂದ ಹಿಡಿದು ಎಲ್ಲವನ್ನ ತೆಗೆದುಕೊಂಡು ಬಿಡ್ತಾರೆ. ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಅವರೇನಾದರೂ ಫೀಮೇಲ್ ಅಂತ ಗೊತ್ತಾದರೆ ಸಾಕು, ಅವರ ಕ್ಯಾಮ್ರಾ ಆ್ಯಕ್ಸಿಸ್ನ ತೆಗೆದುಕೊಂಡು ಯಾವಾಗಲೂ ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ. ನಿಮ್ಮ ಖಾಸಗಿ ಸಮಯದ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೋತಾರೆ. ಹಾಗಾದರೆ ರೆಕಾರ್ಡ್ ಮಾಡಿಕೊಂಡು ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಏನು ಮಾಡೋದಕ್ಕೆ ಸಾಧ್ಯ ಅಂತ ನೀವು ಕೇಳ್ತೀರಾ? ಅವರು ಯಾವುದೇ ಕಾರಣಕ್ಕೂ ನಿಮಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡೋದಿಲ್ಲ. ಇನ್ನು ನಿಮ್ಮ ಫೋಟೋಸ್ ಅಥವಾ ವಿಡಿಯೋಸ್ ಅವರ ಬಳಿ ಇದೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅವರು ಅದನ್ನು ಡಾರ್ಕ್ ವೆಬ್ ಅನ್ನೋ ಜಗತ್ತಿನಲ್ಲಿ, ಡಾರ್ಕ್ ವೆಬ್ನ ಮಾರುಕಟ್ಟೆಯಲ್ಲಿ, ಡೀಪ್ ವೆಬ್ನ ಮಾರುಕಟ್ಟೆಯಲ್ಲಿ ಮಾರಿಬಿಡ್ತಾರೆ. ಅದು ಕೂಡ ನಮ್ಮ ದೇಶದಲ್ಲಿ ಅವರು ಮಾರಾಟ ಮಾಡೋದಿಲ್ಲ. ಬೇರೆ ದೇಶದ್ದನ್ನು ಇಲ್ಲಿ, ಈ ದೇಶದ್ದನ್ನು ಬೇರೆಡೆ ಮಾರಾಟ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ದೇಶದ ಹಲವಾರು ಜನರ ಖಾಸಗಿ ಫೋಟೋಸ್, ವಿಡಿಯೋಸ್ನ ಡಾರ್ಕ್ ವೆಬ್ನಲ್ಲಿ ಹಾಕ್ತಾರೆ. ಜಸ್ಟ್ ಒಂದು ಟ್ರೈಲರ್ ರೀತಿಯಲ್ಲಿ ಅಥವಾ ಬ್ಲರ್ ರೀತಿಯಲ್ಲಿ ಹಾಕಿರ್ತಾರೆ. ಬೇರೆ ದೇಶದ ಡಾರ್ಕ್ ವೆಬ್ನ ಯೂಸರ್ಗಳು ಅದನ್ನು ನೋಡಿದಾಗ, ಓಹ್ ಈ ಫೋಟೋ ನನಗೆ ಬೇಕು ಅನಿಸಿದರೆ ಇಷ್ಟು ಅಮೌಂಟ್ ಅಂತ ಅದಕ್ಕೆ ಕೊಟ್ಟು ಬೈ ಮಾಡ್ತಾರೆ. ಅವರು ಬೈ ಮಾಡಿ ನಿಮ್ಮ ಖಾಸಗಿ ಫೋಟೋಸ್ನ ನೋಡಿ ಅವರು ಎಂಜಾಯ್ ಮಾಡ್ತಾರೆ. ಅವರ ಖಾಸಗಿ ವಿಚಾರಗಳನ್ನು ಅವರು ಎಂಜಾಯ್ ಮಾಡೋ ರೀತಿಯಲ್ಲಿ ಇಟ್ಕೊಳ್ತಾರೆ. ನೋಡಿ ವೀಕ್ಷಕರೇ, ಇದು ಡಾರ್ಕ್ ವೆಬ್ನ ಮೇಲ್ಮೈ ಮಾತ್ರ. ಈ ರೀತಿಯಲ್ಲಿ ಡಾರ್ಕ್ ವೆಬ್ ಅನ್ನುವಂಥ ಜಗತ್ತು ಇದೆ ಅನ್ನೋದಕ್ಕೆ ಈ ಘಟನೆಗಳೆಲ್ಲ ಸಾಕ್ಷಿ ಆಗ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಡಾರ್ಕ್ ವೆಬ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ನಿಮಗೆ ಕಂಡು ಕೇಳರಿಯದಂಥ ವಸ್ತುಗಳು ಕೂಡ ಇಲ್ಲಿ ಸಿಗ್ತವೆ. ಹಾಗಾದರೆ ಡಾರ್ಕ್ ವೆಬ್ನಿಂದ ದೂರ ಇರೋದು ಹೇಗೆ, ಡಾರ್ಕ್ ವೆಬ್ನಿಂದ ಸೇಫ್ ಆಗಿರೋದಕ್ಕೆ ಏನು ಮಾಡಬೇಕು, ಇನ್ನು ಡಾರ್ಕ್ ವೆಬ್ನ ಆಳ ಅಗಲ ಎಷ್ಟಿದೆ ಅಂತ ತಿಳಿಯೋದಕ್ಕೆ ಮುಂದಿನ ಸ್ಟೋರಿಯಲ್ಲಿ ನೋಡ್ತಾ ಇರಿ. ಮುಂದಿನ ಎಪಿಸೋಡ್ನಲ್ಲಿ ಡಾರ್ಕ್ ವೆಬ್ನಿಂದ ನೀವು ಸೇಫ್ ಆಗೋದು ಹೇಗೆ ಅನ್ನೋದಕ್ಕಿಂತ ಮುಂಚೆ ಇದರ ಆಳ ಅಗಲ ಎಷ್ಟು ಅನ್ನೋದನ್ನು ಮೊದಲಿಗೆ ತಿಳಿಸಿಬಿಡ್ತೀನಿ.